ಇಂಡಿಯಾದ ಏರೋಪ್ಲೇನಿಂದ ಹೈಜಾಕಿನ್ ಸ್ಟೋರಿ ನಿಮ್ಗೆ ಗೊತ್ತಾ? ಜನವರಿ 1971 ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC-814 ಶ್ರೀನಗರ್ಲಿಂತ ಜಂಬೂ ಕಡೆ ಹೊಂಟಿತ್ತು. ಫ್ಲೈಟ್ದಾಗ ಟೋಟಲ್ 30 ಜನ ಇದ್ರು, ಇನ್ಕ್ಲೂಡಿಂಗ್ ಫ್ಯೂಚರ್ ಮಿನಿಸ್ಟರ್. ಫ್ಲೈಟ್ ಮಿಡ್ ಏರ್ ಬರೋ ಮಟ್ಟ ಎಲ್ಲ ನಾರ್ಮಲೇ ನಡೆಯತ್ತಿತ್ತು. ಜನ ತಮ್ಮ ಜರ್ನಿ ಎಂಜಾಯ್ ಮಾಡತ್ತಿತ್ತು. ಇಬ್ರು ಜನ ಕಾಶ್ಮೀರಿ ಸಪ್ರೇಟಿಸ್ಟ್ ಪ್ಲೇನಿಗೆ ಹೈಜಾಕ್ ಮಾಡಿಬಿಟ್ರೆ. ಅವ್ರ ಕೈಯಾಗ ಗನ್ ಮತ್ತು ಗ್ರೆನೇಡ್ ಇದ್ವು. ಹಾಶಿಮ್ ಕುರೇಶಿ ಮತ್ತು ಅಶ್ರಫ್ ಕುರೇಶಿ ಆ ದಿನ ಆ ಫ್ಲೈಟಿಗೆ ಲಾಹೋರಿಗೆ ತಂದು ಲ್ಯಾಂಡಿಂಗ್ ಮಾಡಿಸಿದ್ರು. ಹೇಳ್ತಾರೆ ಅವಾಗಿನ ಪಾಕಿಸ್ತಾನ್ PM ಅವರಿಬ್ರಿಗೂ ಹೀರೋ ಅಂತ ಹೇಳಿ ಘೋಷಣೆ ಮಾಡಿ ಲಾಹೋರಿಗೆ ವೆಲ್ಕಮ್ ಮಾಡಿದ್ರಂತ. ಈ ಹೈಜಾಕಿಂದ ಸ್ಟ್ರೇಂಜ್ ಫ್ಯಾಕ್ಟ್ ಏನಂದ್ರೆ ಪ್ಯಾಸೆಂಜರ್ಸಿಗೆ ಆಮೇಲೆ ಗೊತ್ತಾತಂತ ಅವರಿಬ್ರು ಎಕ್ಸ್ಟ್ರೀಮಿಸ್ಟ್ ಆ ದಿನ ಫೇಕ್ ಗನ್ ಮತ್ತು ಗ್ರೆನೇಡ್ ಹಿಡ್ಕೊಂಡು ಹೈಜಾಕ್ ಮಾಡಿದ್ದ. ಪಾಕಿಸ್ತಾನಿ ಆರ್ಮಿ ಆ ದಿನ ಆ ಏರೋಪ್ಲೇನಿಗೆ ಬೆಂಕಿ ಹಚ್ಚಿ ಲೈವ್ ಟೆಲಿಕಾಸ್ಟ್ ಮಾಡಿದ್ರಂತ ಪಾಕಿಸ್ತಾನ ಒಳಗೆ. ಆದರೆ ಇಂಡಿಯಾ ಎಂಥ ಪ್ರೆಷರ್ ಹಾಕಿದ್ರಂದ್ರೆ ಪಾಕಿಸ್ತಾನಿಗೆ ಎಲ್ಲ ಪ್ಯಾಸೆಂಜರ್ಸ್ ಮತ್ತು ಕ್ರೂಗೆ ರಿಲೀಸ್ ಮಾಡ್ಬೇಕಾತ. ಆ ಎರಡೂ ಕಾಶ್ಮೀರ್ ಎಕ್ಸ್ಟ್ರೀಮಿಸ್ಟಿಗೆ ಅರೆಸ್ಟು ಮಾಡ್ಬೇಕಾತ. ಈ ಇನ್ಸಿಡೆಂಟ್ಲಿಂತ ಏರ್ಪೋರ್ಟ್ ಒಳಗೆ ಹೊಸ ಸೆಕ್ಯೂರಿಟಿ ಇನ್ಸ್ಟ್ರಕ್ಷನ್ಸ್ ಹೊರಗೆ ಬಂದು ಏವಿಯೇಷನ್ ಇಂಡಸ್ಟ್ರಿದಾಗ ಹೊಸ ಪ್ರೋಟೋಕಾಲ್ ಜಾರಿಗೆ ತಂದ್ರೆ ಇಂಡಿಯಾ ಇಂಥದ್ದು ಇನ್ಸಿಡೆಂಟ್ಸ್ಲಿಂತ ದೂರ ಆಗಕ್ಕೆ ಹೊಸ ಯೋಜನಾನೂ ತಂದು.